ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಮುಖಾಂತರ ಲೈವ್ ಹೇಗೆ ಬರೋದು, ಈ ಒಂದು ಪಬ್ಲಿಕ್ ಲೈವ್ ಅಲ್ಲಿ ಏನೆಲ್ಲ ಆಪ್ಷನ್ಗಳು ಶೋ ಆಗ್ತವೆ, ಅವೆಲ್ಲ ಆಪ್ಷನ್ಗಳು ಯಾವ ರೀತಿ ವರ್ಕ್ ಆಗ್ತವೆ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಮಾತ್ರ ಅಲ್ಲ, ನಾರ್ಮಲ್ ಆಗಿ ನಿಮ್ಮ ಊರಲ್ಲಿ ಜಾತ್ರೆ ನಡೀತಿದ್ದಾಗ ಏನಾದ್ರು ಫಂಕ್ಷನ್ ಇದ್ದಾಗ ನೀವು ಲೈವ್ನ ಮಾಡ್ತೀರಾ, ಅವಾಗ ಸಹ ಎಲ್ರಿಗೂ ಸಹ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಫುಲ್ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಾವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಗೋ ಲೈವ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಲೈವ್ ಓಪನ್ ಆಗುತ್ತೆ. ಲೈವ್ ಈಗ ಓಪನ್ ಆಯ್ತು. ನೆಕ್ಸ್ಟ್ ನಾವು ಟೈಟಲ್ ನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ನಾನು ಪಬ್ಲಿಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೊಕೇಶನ್ ಶೋ ಆಗ್ತಿದೆ. ಲೊಕೇಶನ್ ನೀವು ನಿಮ್ಮ ಒಂದು ಲೊಕೇಶನ್ ಆಗಿರ್ಬೋದು, ಯಾವುದೇ ಒಂದು ಲೊಕೇಶನ್ ಕೊಡ್ಬೋದು. ನಾನಿಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೀವು ಲೊಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕೂಡ ಲೈವ್ ನ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ನಮಗೆ ನೋ ಮೇಡ್ ಫಾರ್ ಕಿಡ್ಸ್ ಹಾಗೆ ಓವರ್ 18 ಬಗ್ಗೆ ಶೋ ಆಗುತ್ತೆ. ಅದ್ರ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಕ್ಕೆ ಹೋಗೋಣ. ಈಗ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ಗಳು ಶೋ ಆಗುತ್ತವೆ. ಮೊದಲನೇದಾಗಿ ಶೆಡ್ಯೂಲ್ ಫಾರ್ ಲೇಟರ್, ಅಂದ್ರೆ ನಾವು ಶೆಡ್ಯೂಲ್ ನ ಮಾಡಿ ಆ ಒಂದು ಟೈಮ್ಗೆ ಕೂಡ ಲೈವ್ಗೆ ಬರ್ಬೋದು. ಅಂದ್ರೆ ನಾವೇನಾದ್ರು ಮುಂದೆ ಲೈವ್ಗೆ ಬರ್ತಾ ಇದೀವಿ, ಈ ಒಂದು ಟೈಮ್ಗೆ ಬರ್ತಾ ಇದೀವಿ ಅಂದ್ರೆ ಆ ಒಂದು ಟೈಮ್ ನ ಈಗಲೇ ಸೆಟಪ್ ಮಾಡಿ ಲೈವ್ ನ ಸ್ಟಾರ್ಟ್ ಮಾಡ್ಬೋದು, ಶೆಡ್ಯೂಲ್ ನ ಮಾಡ್ಬೋದು. ನೆಕ್ಸ್ಟ್ ನಮಗೆ ಶೋ ಆಗ್ತಕ್ಕಂಥದ್ದು ಅಡ್ವಾನ್ಸ್ ಸೆಟ್ಟಿಂಗ್ ಆಪ್ಷನ್ ಅಲ್ಲಿ ಇಲ್ಲಿ ನಮಗೆ 2 ಆಪ್ಷನ್ಗಳು ಶೋ ಆಗ್ತವೆ. ಮೊದಲನೇದಾಗಿ ಅಲೋ ಚಾಟ್. ಈ ಒಂದು ಅಲೋ ಚಾಟ್ ಆಪ್ಷನ್ ಆಲ್ವೇಸ್ ಆನ್ ಅಲ್ಲೇ ಇರಲಿ ಫ್ರೆಂಡ್ಸ್. ಎರಡನೇದಾಗಿ ನಮಗೆ ಶೋ ಆಗ್ತಕ್ಕಂಥದ್ದು ಪೇಯ್ಡ್ ಪ್ರಮೋಷನ್ ಅಥವಾ ಸ್ಪಾನ್ಸರ್ಶಿಪ್ ಇದೆ. ಈ ಒಂದು ಆಪ್ಷನ್ ಆನ್ ಮಾಡ್ಕೊಂಡು ನಿಮ್ಗೆ 2ನೇ ಆಪ್ಷನ್ ಆನ್ ಮಾಡ್ಕೊಂಡು ಲೈವ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ನೀವು ಯಾವ್ದಾದ್ರು ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀರಾ ಅಥವಾ ಏನಾದ್ರು ಸ್ಪಾನ್ಸರ್ಶಿಪ್ ವಿಡಿಯೋನ ಮಾಡ್ತಿದ್ದೀರಾ ಅಂದ್ರೆ ಈ ಒಂದು ಆಪ್ಷನ್ ಆನ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಮಗೆ ಡೈರೆಕ್ಟ್ ನಮ್ಮ ಒಂದು ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಥಂಬ್ನೈಲ್ಗೋಸ್ಕರ. ನೆಕ್ಸ್ಟ್ ನಮಗೆ ಪೆನ್ಸಿಲ್ ಐಕನ್ ಶೋ ಆಗುತ್ತೆ. ಆ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಎಡಿಟ್ ಮಾಡ್ಬೋದು. ಸೆಟ್ಟಿಂಗ್ ನ ಆಲ್ರೆಡಿ ಸೆಟ್ಟಿಂಗ್ ಮಾಡಿದ್ವಲ್ಲ, ಈಗೇನು ಎಲ್ಲ ಸೆಟ್ಟಿಂಗ್ ನ ಮಾಡಿದ್ವೋ ಅದನ್ನ ಮತ್ತೆ ಕೂಡ ಎಡಿಟ್ ಮಾಡ್ಬೋದು. ಎರಡನೇದಾಗಿ ರೀಟೇಕ್ ಥಂಬ್ನೈಲ್, ಅಂದ್ರೆ ಒಂದು ಫೋಟೋನ ನಾವು ರೀಟೇಕ್ ನ ತಗೊಬಹುದು. ಮತ್ತೆ ನಾವು ನಮ್ಮ ಒಂದು ಥಂಬ್ನೈಲ್ ಫೋಟೋನ ರೀಟೇಕ್ ನ ತಗೊಬಹುದು. ನೆಕ್ಸ್ಟ್ ಅಪ್ಲೋಡ್ ಥಂಬ್ನೈಲ್, ಅಂದ್ರೆ ನಿಮ್ಮ ಒಂದು ಗ್ಯಾಲರಿಲಿ ಏನ್ ಥಂಬ್ನೈಲ್ ಇರುತ್ತೆ, ಯಾವುದೇ ಒಂದು ಎಡಿಟ್ ಮಾಡಿರ್ತಕ್ಕಂಥ ಥಂಬ್ನೈಲು ಅಥವಾ ಫೋಟೋ ಇದೆ ಅದನ್ನ ಕೂಡ ಸೆಲೆಕ್ಟ್ ಮಾಡ್ಕೊಬಹುದು ಗ್ಯಾಲರಿಯಿಂದ. ನೆಕ್ಸ್ಟ್ ನಮಗೆ ಮೇಲೆ ಶೇರ್ ಆಪ್ಷನ್ ಹಾಗೆ ಕ್ಯಾಮ್ರಾ ಫ್ಲಿಪ್ ಆಪ್ಷನ್ ಶೋ ಆಗ್ತಿದೆ. ನೆಕ್ಸ್ಟ್ ನಮಗೆ ಗೋ ಲೈವ್ ಆಪ್ಷನ್ ಶೋ ಆಗ್ತಿದೆ. ಈ ಒಂದು ಗೋ ಲೈವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಾವೀಗ ಡೈರೆಕ್ಟ್ ಲೈವ್ ಅಲ್ಲಿ ಇದೀವಿ. ಆಲ್ರೆಡಿ ಲೈವ್ ಅಂತಕ್ಕಂಥದ್ದು ಆನ್ ಆಗಿದೆ. ಸೊ ಈಗ ನಮಗೆ ಇಲ್ಲಿ ಏನೆಲ್ಲ ಆಪ್ಷನ್ಗಳು ಶೋ ಆಗ್ತವೆ ಅಂದ್ರೆ ಮೊದಲನೇದಾಗಿ ಲೈವ್ ಆಪ್ಷನ್, ಟೈಮರ್ ಶೋ ಆಗುತ್ತೆ. ಎರಡನೇದಾಗಿ ಎಷ್ಟು ಜನ ನಮ್ಮ ಒಂದು ಲೈವ್ ನ ವಾಚ್ ಮಾಡ್ತಿದ್ದಾರೆ. ಹಾಗೆ ಮೂರನೇದಾಗಿ ಲೈಕ್ ಶೋ ಆಗುತ್ತೆ. ಲಾಸ್ಟ್ ಈ ಕಡೆ ನಿಮಗೆ ಇಂಟು ಆಪ್ಷನ್ ಶೋ ಆಗುತ್ತೆ. ಇದು ನಮಗೆ ಬೇಕಾಗಿಲ್ಲ. ಇಂಟು ಅಂದ್ರೆ ಲಾಸ್ಟ್ ನಾವು ಲೈವ್ ನ ಕಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ನಾವು ಮೇಲ್ಗಡೆ ಇರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಕೆಳಗಡೆನೂ ಸಹ ನಮಗೆ ತುಂಬಾ ಆಪ್ಷನ್ಗಳು ಶೋ ಆಗ್ತವೆ. ಈ ಒಂದು ಆಪ್ಷನ್ಗಳು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಆ ಒಂದು ಆಪ್ಷನ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ನಿಮಗೆ ಕೆಳಗಡೆ ಆಪ್ಷನ್ ಅಲ್ಲಿ ಮೊದಲನೇ ಆಪ್ಷನ್ ಶೋ ಆಗ್ತಕ್ಕಂಥದ್ದೇ ಕ್ಯಾಮ್ರಾ ಫ್ಲಿಪ್, ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಹಾಗೇನೆ ಫ್ರಂಟ್ ಕ್ಯಾಮ್ರಾ ನಾವು ಫ್ಲಿಪ್ ನ ಮಾಡ್ಕೊಬಹುದು. ಹಾಗೇನೆ ಎರಡನೇದಾಗಿ ನಿಮಗೆ ಚಾಟ್ ಆಪ್ಷನ್, ಮೆಸೇಜ್ ತರ ಒಂದು ಸಿಂಬಲ್ ಕಾಣ್ತಿದೆಯಲ್ಲ, ಇದರಲ್ಲಿ ನಿಮಗೆ 3 ಆಪ್ಷನ್ಗಳು ಶೋ ಆಗ್ತವೆ. ಮೊದಲನೇದಾಗಿ ಟಾಪ್ ಚಾಟು, ಹಾಗೇನೆ ಲೈವ್ ಚಾಟು, ಹಾಗೇನೆ ನನ್ನು. ಈ ಒಂದು ಟಾಪ್ ಚಾಟ್ ಏನಿದೆ ಇದು ನಾವು ಸೇಫ್ ಚಾಟ್ ಅಂತ ಕೂಡ ಕರಿತೀವಿ ಯೂಟ್ಯೂಬ್ ಲೈವ್ ಅಲ್ಲಿ. ಯಾಕೆ ಅಂದ್ರೆ ಇದರಲ್ಲಿ ಸ್ಪ್ಯಾಮಿಂಗ್ ಐಡಿಗಳು ಏನಾದ್ರು ಮೆಸೇಜ್ ಮಾಡಿದ್ರೆ ಅಥವಾ ಏನಾದ್ರು ಬಿಹೇವಿಯರ್ ಆಗಿ ಅನ್ಬಿಹೇವ್ ಮಾಡ್ತಾ ಇದ್ದಾರೆ, ಬ್ಯಾಡ್ ವರ್ಡ್ಸ್ ನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಟಾಪ್ ಚಾಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಲೈವ್ ಅಲ್ಲಿ ಈ ಒಂದು ಟಾಪ್ ಚಾಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ಒಂದು ಮೆಸೇಜ್ಗಳು ಶೋ ಆಗೋದಿಲ್ಲ. ಹಾಗೇನೆ ಎರಡನೇದಾಗಿರ್ತಕ್ಕಂಥದ್ದು ಲೈವ್ ಚಾಟ್ ಅಂದ್ರೆ ಲೈವ್ ಅಲ್ಲಿ ಯಾರೆಲ್ಲ ಮೆಸೇಜ್ ಮಾಡ್ತಾರೋ ಎಲ್ಲ ಮೆಸೇಜ್ಗಳು ಸಹ ಶೋ ಆಗ್ತವೆ. ಮೂರನೇದಾಗಿ ನನ್ನ ಆಪ್ಷನ್, ಅಂದ್ರೆ ಯಾವ ಒಂದು ಮೆಸೇಜ್ಗಳು ಸಹ ಶೋ ಆಗ್ದಂಗೆ ಮಾಡ್ಬೋದು. ಇದನ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ನಾವೇನಾದ್ರು ಟ್ರಿಪ್ ಹೋದಾಗ ಒಂದು ಪ್ಲೇಸ್ ನ ಶೋ ಮಾಡ್ತಿದೀವಿ ಅಂದ್ರೆ ಲೈವ್ ನ ನಾವು ಓದ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಸೊ ಅವಾಗ ಜಸ್ಟ್ ನಾವು ಪ್ಲೇಸ್ ನ ಶೋ ಮಾಡ್ತಿದೀವಿ ಅಂದಾಗ ನನ್ನ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂತಾರೆ. ಹಾಗೇನೆ ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಶೋ ಆಗ್ತಕ್ಕಂಥದ್ದೇ ಫಿಲ್ಟರ್ ಆಪ್ಷನ್. ಡಬಲ್ ರೌಂಡ್ ಆಪ್ಷನ್ ಏನಿದೆ ಇದು ಫಿಲ್ಟರ್ ಆಪ್ಷನ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ತುಂಬಾನೇ ಫಿಲ್ಟರ್ಸ್ ಗಳು ಓಪನ್ ಆಗ್ತವೆ. ಅಂದ್ರೆ ನೀವು ಲೈಟಿಂಗ್ ಎಫೆಕ್ಟ್ಸ್ ಆಗಿರ್ಬೋದು ಫಿಲ್ಟರ್, ಹಾಗೇನೆ ಬಬಲ್ ಆಪ್ಷನ್ ಆಗಿರ್ಬೋದು, ಹಾಗೇನೆ ಕಲರ್ಗಳು ಚೇಂಜ್ ಆಗ್ತಂತದ್ದಾಗಿರ್ಬೋದು, ಹಾಗೇನೆ ಬ್ಯಾಕ್ ಗ್ರೌಂಡ್ ಕಲರ್ ಜಾಸ್ತಿ ಬ್ರೈಟ್ ಆಗಿ ಕಾಣಬೇಕು ಅಥವಾ ನಾವು ಬ್ರೈಟ್ ಆಗಿ ಕಾಣಬೇಕು, ಈ ರೀತಿ ಫಿಲ್ಟರ್ಸ್ ಗಳು ಶೋ ಆಗ್ತವೆ. ನೀವು ರೈಟ್ ಸೈಡ್ಗೆ ಸ್ಲೈಡ್ ಮಾಡೋದ್ರ ಮುಖಾಂತರ ಇಲ್ಲಿರ್ತಕ್ಕಂಥ ಫಿಲ್ಟರ್ಸ್ ನ ಒಂದೊಂದೇ ಯೂಸ್ ಮಾಡ್ಕೊಂಡು ನೀವು ಫಿಲ್ಟರ್ಸ್ ನ ಆಡ್ ಮಾಡ್ಕೊಬಹುದು. ಹಾಗೇನೆ ಈಗ 4ನೇದಾಗಿ ಶೋ ಆಗ್ತಕ್ಕಂಥದ್ದೇ 3 ಡಾಟ್ ಆಪ್ಷನ್. ಈ ಒಂದು 3 ಡಾಟ್ ಆಪ್ಷನ್ ನಲ್ಲಿ ನಮಗೆ 3 ಆಪ್ಷನ್ಗಳು ಶೋ ಆಗ್ತವೆ. ಮೊದಲನೇ ಆಪ್ಷನ್ ಬಂದು ಸೇವ್ ಹೈಲೈಟ್ಸ್, ಅಂದ್ರೆ
ಯಾವುದೇ ಒಂದು ಯಾರಾದರೂ ಯೂಟ್ಯೂಬಲ್ಲಿ ಲೈವ್ ಚೆನ್ನಾಗಿ ಮೆಸೇಜ್ ಮಾಡ್ತಿದ್ದಾರೆ, ಆ ಒಂದು ಮೆಸೇಜ್ ಇಷ್ಟ ಆಯಿತು ಅಂದರೆ ಆ ಒಂದು ಕ್ಲಿಪ್ನ ನಾವು ಡೈರೆಕ್ಟು ಈ ಒಂದು ಸೇವ್ ಇಲ್ಲ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಕ್ಲಿಪ್ಪು ಆ್ಯಡ್ ಆಗುತ್ತೆ, ವಿಡಿಯೋ ಆಗಿ ಶೇರ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ಎರಡನೇದಾಗಿ ಶೋ ಆಗ್ತಕ್ಕಂಥ ಶೇರ್ ಆಪ್ಷನ್, ನಮ್ಮ ಒಂದು ಯೂಟ್ಯೂಬ್ ಲೈವ್ನ ಶೇರ್ ಮಾಡ್ತಕ್ಕಂಥದ್ದು. ಈ ಒಂದು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ಬ್ಯಾಕ್ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೀವು ಶೇರ್ ಮಾಡೋಕೆ ಹೋಗ್ತೀರಾ, ಮತ್ತೆ ಬ್ಯಾಕ್ ಬಂದಾಗ ಆಲ್ರೆಡಿ ಲೈವ್ ಬ್ಯಾಕ್ ಹೋಗಿರ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನ ಜಾಸ್ತಿ ಆಲ್ಮೋಸ್ಟ್ ಯಾರು ಕೂಡ ಯೂಸ್ ಮಾಡೋಲ್ಲ. ಶೇರ್ ಮಾಡೋದಾದ್ರೆ ನಿಮ್ಮ ಒಂದು ಲೈವ್ನ ಯೂಸ್ ಮಾಡ್ಬೋದು. ನಮಗೆ ನೆಕ್ಸ್ಟ್ ಆಪ್ಷನ್ ಶೋ ಆಗ್ತಕ್ಕಂಥದ್ದೇ ಮ್ಯೂಟ್ ಮೈಕ್ರೋಫೋನ್, ಅಂದರೆ ಸೈಲೆಂಟ್ ಲೈವ್ ಅಥವಾ ನೀವೇನಾದ್ರು ಮಾತಾಡ್ತಿದ್ದೀರಾ ಅಂದರೆ ಕೆಲವೊಂದ್ಸಲ ಬ್ಯಾಡ್ ವರ್ಡ್ಸ್ ಅಥವಾ ನಿಮ್ಮ ಒಂದು ಫ್ಯಾಮಿಲಿ ಜೊತೆ ಮಾತಾಡ್ತಿದ್ದೀರಾ ಅಂದಾಗ ಈ ಒಂದು ಮ್ಯೂಟ್ ಮೈಕ್ರೋಫೋನ್ನ ಯೂಸ್ ಮಾಡಿಕೊಂಡು ಮ್ಯೂಟ್ ಮಾಡಿಬಿಟ್ಟು ಕೂಡ ನಾವು ಲೈವ್ನ ಮಾಡ್ಬೋದು. ಇಲ್ಲಿವರೆಗೂ ನಾವು ಲೈವಲ್ಲಿ ಇರ್ತಕ್ಕಂಥ ಆಪ್ಷನ್ಗಳ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಆದರೆ ಇನ್ನು ಮುಂದೆ ನಾವು ಇಲ್ಲಿಂದ ಮುಂದಕ್ಕೆ ನಾವು ಆಕ್ಷನ್ಸ್ಗಳ ಬಗ್ಗೆ ತಿಳ್ಕೊತೀವಿ. ಅಂದರೆ ಯಾರೋ ಒಂದು ಚಾನಲ್ ನಾವು ಮೆಸೇಜ್ ಮಾಡಿರ್ತಕ್ಕಂಥವ್ರದ್ದು ಮೆಸೇಜ್ಗಳಾಗಿರ್ಬೋದು, ಅವರ ಒಂದು ಚಾನಲ್ ಆಗಿರ್ಬೋದು, ಅದ್ರ ಮೇಲೆ ನಾವು ಯಾವ ರೀತಿ ಹಿಡಿತನ ಮಾಡ್ಬೋದು, ಅದ್ರ ಮೇಲೆ ನಾವು ಹೇಗೆ ಆಕ್ಷನ್ಸ್ಗಳನ್ನ ತಗೊಬೋದು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಬನ್ನಿ. ನೀವು ಯಾವುದೇ ಒಂದು ಚಾಟ್ ಅಥವಾ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯ ಒಂದು ಆಪ್ಷನ್ಗಳು ಆಕ್ಷನ್ಸ್ಗಳು ಓಪನ್ ಆಗ್ತವೆ. ಮೊದಲನೇ ಆಪ್ಷನ್ ಬಂದು ಗೋ ಟು ಚಾನಲ್, ಅವರ ಒಂದು ಚಾನಲ್ ಗೋ ಟು ಚಾನಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟು ಅವರ ಒಂದು ಚಾನಲ್ ಓಪನ್ ಆಗುತ್ತೆ. ಬಟ್ ಸೇಮ್ ಇದು ಕೂಡ ಶೇರ್ ಆಪ್ಷನ್ ಥರ ಯಾವ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವೇನಾರ ಬ್ಯಾಕ್ ಬಂತು ಅಂದರೆ ಆಲ್ರೆಡಿ ಲೈವ್ ಸುತ್ತುತ್ತಾ ಇರುತ್ತೆ ಅಥವಾ ಲೈವ್ ಬ್ಯಾಕ್ ಬರೋವಂಥ ಚಾನ್ಸಸ್ ಕೂಡ ಇರುತ್ತೆ. ನೀವು ಸೊ ಈ ಒಂದು ಆಪ್ಷನ್ ನಮಗೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ನೆಕ್ಸ್ಟು ರಿಪೋರ್ಟ್ ಆಗೇನೆ ರಿಮೂವ್ ಆಪ್ಷನ್ಗಳು ಶೋ ಆಗ್ತವೆ. ಅವರ ಒಂದು ಮೆಸೇಜ್ನ ರಿಮೂವ್ ಮಾಡ್ಬೋದು. ಹಾಗೇನೆ ರಿಪೋರ್ಟ್ ಅಂದರೆ ಅವರ ಒಂದು ಚಾನಲ್ನ ನಾವು ಏನಾದ್ರು ಅನ್ನೆಸೆಸರಿ ಮೆಸೇಜ್ ಮಾಡ್ತಾ ಇದ್ದಾರೆ, ಬ್ಯಾಡ್ ಬಿಹೇವಿಯರ್ನ ತೋರಿಸ್ತಾ ಇದ್ದಾರೆ ಅಂದರೆ ಅವರ ಒಂದು ಚಾನಲ್ ನಾವು ರಿಪೋರ್ಟ್ನ ಮಾಡ್ಬೋದು. ನೆಕ್ಸ್ಟ್ ನಮಗೆ ಪುಟ್ ಯೂಸರ್ ಟೈಮ್ ಔಟ್ ಅಂತಕ್ಕಂಥ ಆಪ್ಷನ್ ಶೋ ಆಗುತ್ತೆ. ಅಂದರೆ ಯಾರೇ ಒಂದು ಮೆಸೇಜ್ನ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಅವರು ಒಂದು ಸ್ವಲ್ಪ ಹೊತ್ತು ಮೆಸೇಜ್ನ ನಮ್ಮ ಒಂದು ಲೈವಲ್ಲಿ ಮಾಡೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನಮಗೆ ಐಡ್ ಯೂಸರ್ ಆನ್ ದಿಸ್ ಚಾನಲ್ ಅಂತ ಶೋ ಆಗುತ್ತೆ. ಅಂದರೆ ಅವರ ಒಂದು ಚಾನಲ್ ಫುಲ್ಲು ನಮಗೆ ಐಡ್ ಆಗೋಗುತ್ತೆ, ಅವರ ಒಂದು ಮೆಸೇಜ್ಗಳು ಸಹ ಶೋ ಆಗೋದಿಲ್ಲ. ನಮಗೆ ಲಾಸ್ಟ್ನೇದು ಕೊನೆಯದಾಗಿ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥ ಆ್ಯಡ್ ಮಾಡರೇಟರ್. ನಾವೆಲ್ಲ ಕೂಡ ಏನಂತ ಕರಿತೀವಿ, ಬ್ಲೂ ಅಂತ ಕೂಡ ಕರಿತೀವಿ. ಈ ಒಂದು ಆ್ಯಡ್ ಮಾಡರೇಟರ್ ಆಪ್ಷನ್ ಏನಿದೆ, ನೀವು ಆಕ್ಷನ್ಸ್ ಈಗೆಲ್ಲ ನಾವು ಏನು ಆಕ್ಷನ್ಸ್ನ ನೋಡಿದ್ವಿ, ಇವೆಲ್ಲ ಆಕ್ಷನ್ಸ್ಗಳನ್ನ ನಾವು ಯಾರಿಗೆ ಆ್ಯಡ್ ಮಾಡರೇಟರ್ ಆಪ್ಷನ್ನ ಕೊಡ್ತೀವೋ ಅವರು ಕೂಡ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಒಂದು ಲೈವಲ್ಲಿ ಬೇರೆಯವ್ರ ಚಾಟ್ನ ಬೇರೆಯವ್ರ ಚಾನಲ್ನ ಕೂಡ ಇಷ್ಟೆಲ್ಲ ಆಪ್ಷನ್ನ ನಾವು ಆ್ಯಡ್ ಮಾಡರೇಟರ್ ಆಪ್ಷನ್ನ ಕೊಟ್ಟರೆ ಅವರು ಕೂಡ ಇಷ್ಟೆಲ್ಲ ಆಪ್ಷನ್ಗಳನ್ನ ಯೂಸ್ ಮಾಡ್ಬೋದು. ಆ್ಯಡ್ ಮಾಡರೇಟರ್ ಆಪ್ಷನ್ನ ಬಗ್ಗೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನಾವು ಲೈವ್ ಬಗ್ಗೆ ಏನು ಇನ್ಫಾರ್ಮೇಷನ್ನ ತಿಳ್ಕೊಂಡ್ವಿ, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ ಒಂದಿಗೆ ಮತ್ತೆ ಸಿಗೋಣ.